ನೀವು ಗ್ರಾಮ ಪಂಚಾಯತಿ ಒಳಗೆ ನೀವು ಅಧ್ಯಕ್ಷರು ಅಂತ ನಿಮ್ಮ ಮನೆಯವ್ರು ಹೇಳಿದ್ರು. ಹೌದು. ನೀವು ಗ್ರಾಮ ಪಂಚಾಯತಿ ನಿರ್ವಹಣೆ ಮಾಡ್ಕೊಂಡು ಕೃಷಿ ಜೀವನದಲ್ಲಿ ನಿರ್ವಹಣೆ ಹೇಗ್ ಮಾಡಕ್ ಸಾಧ್ಯ? ಅಂದ್ರೆ ಅದು ಕೂಡ ಒಂದು ಜವಾಬ್ದಾರಿ, ಅಧ್ಯಕ್ಷರ ಸ್ಥಾನ ಅನ್ನುವಂಥದ್ದು ಒಂದು ಊರಿನ ಜವಾಬ್ದಾರಿ, ನೀವು ಗ್ರಾಮ ಪಂಚಾಯತಿ ಸದಸ್ಯ ಅಲ್ಲದೆ ಅಧ್ಯಕ್ಷರು. ಎಷ್ಟು ವರ್ಷ ಆಯ್ತು? ಅಧ್ಯಕ್ಷರಾಗಿ 1.5 ವರ್ಷ ಆಯ್ತು. ಮೆಂಬರ್ ಆಗಿ 1-2 ವರ್ಷ ಇದ್ದೆ. ಆನಂತರ 1 ವರ್ಷ ಉಪಾಧ್ಯಕ್ಷರಾಗಿ, ಈಗ 1.5 ವರ್ಷ ಆಯ್ತು ಅಧ್ಯಕ್ಷರಾಗಿ. ಈ ಅಧ್ಯಕ್ಷರು ಆಗಕ್ಕೆ ಸ್ವಾಭಾವಿಕ ಪ್ರಶ್ನೆ ಕೇಳ್ತಾ ಇದ್ದೀನಿ. ತುಂಬಾ ದುಡ್ಡು ಖರ್ಚು ಮಾಡ್ಬೇಕು ಅಂತಾರೆ. ಎಷ್ಟು ದುಡ್ಡು ಖರ್ಚು ಮಾಡಿ ಅಧ್ಯಕ್ಷರಾಗಿ? ಇಲ್ಲ, ಅಷ್ಟೆಲ್ಲ ಅಮೌಂಟ್ ಏನ್ ಖರ್ಚು ಮಾಡಿಲ್ಲ ಅಧ್ಯಕ್ಷರಾಗುವಾಗ. ಯಾಕಂದ್ರೆ ಜೊತೆಯಲ್ಲಿ ಇದ್ದವರೆಲ್ಲರೂ ಸಪೋರ್ಟಿವ್ ಆಗಿದ್ರು. ಒಂದು ಪಾರ್ಟಿ ಅಂದಾಗ, ಒಂದು ಟೀಮ್ ಅಂದಾಗ ಚೆನ್ನಾಗಿತ್ತು ನಮ್ ಟೀಮ್. ಹಾಗಾಗಿ ಅಂತ ದುಡ್ಡೇನ್ ಖರ್ಚಾಗಿಲ್ಲ ನಮ್ದು. ಏನ್ ವಿಶ್ವಾಸಕ್ಕೆ ಟೀ ಕಾಫಿ ತಿಂಡಿ ಅಷ್ಟೇ ಇದೆ. ಏನ್ ಈಗ ರಾಜಕೀಯ ಅನ್ನೋದು ದುಡ್ಡಿನ ಹೊಳೆ ಹರಿಸಿ ಅಧ್ಯಕ್ಷ ಸ್ಥಾನ ಪಡೆದುಕೊಳ್ತಾರೆ. ಆ ತರ ನಿಮ್ ಜೊತೆ ಏನಾಗಿಲ್ಲ? ಇಲ್ಲ, ಆ ತರ ಏನಿಲ್ಲ. ಈಗ ನೀವು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀರಿ. ರಾಜಕೀಯ ಜೀವನದಲ್ಲಿ ಏನು ಏರಿಳಿತ ಆಗಿದೆ ನಿಮ್ಮ ಅನುಭವ, ಅನಿಸಿಕೆ? ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಧ್ಯಕ್ಷರ ಅಂತ ಹೇಳಿದ್ರೆ ಅವರಿಗೆ ಪೂರ್ತಿ ಕೆಲಸದ ಒಂದು ಜವಾಬ್ದಾರಿ ಇರುತ್ತೆ ಮತ್ತು ಸವಾಲು ತುಂಬಾ ಇರುತ್ತೆ. ನೀವು ಅಧ್ಯಕ್ಷರಾಗಿ ಏನ್ ಸಾಧನೆ ಮಾಡಿದ್ದೀರಿ? ನಾವ್ ಅಧ್ಯಕ್ಷ ಆದ್ಮೇಲೆ ಒಂದಿಷ್ಟು ಕೆಲಸಗಳು ಮಾಡ್ಬೇಕಾಗ್ತದೆ. ಯಾಕಂದ್ರೆ ಎಲ್ಲಾ ಗ್ರಾಮದ ಜವಾಬ್ದಾರಿ ಅನ್ನುವಂಥದ್ದು ನಮ್ಮ ಮೇಲೆ ಇರುತ್ತೆ. ಜನರಿಗೂ ಅನುಕೂಲವಾಗುವಂತ ನಮ್ಮ ಪಂಚಾಯತಿಯಿಂದ ಸಿಗುವಂತ ಸೌಲಭ್ಯಗಳನ್ನ ಕೊಡ್ತಾ ಇದೀವಿ. ಅಷ್ಟೇ, ಒಂದು ಊರಿನ ನಿರ್ವಹಣೆ ಒಂದು ಒಳ್ಳೆ ರೀತಿ ಮಾಡ್ತಾ ಇದೀವಿ. ಸ್ವಚ್ಛತೆ ಸವಾಲು ಬಂದಿದೆ ನಿಮಗೆ? ಈಗ ಕಾನೂನಾತ್ಮಕವಾಗಿ ಬಹಳಷ್ಟು ಏರಿಳಿತ ಆಗಿದೆ. ಮುಂಚಿನಷ್ಟು ಈಸಿ ಇಲ್ಲ ಅಂತಿದ್ದಾರೆ ಇತ್ತೀಚಿನ ದಿನಮಾನಗಳಲ್ಲಿ. ನಿಮಗೆ ಏನ್ ಅನ್ಸ್ತಾ ಇದೆ? ನನಗೆ ಅನ್ಸಿರೋದು ನಿಜವಾಗಿದೆ, ಖಂಡಿತ. ಯಾಕೆಂದ್ರೆ ಮೊದ್ಲಿನಷ್ಟು ಈಸಿ ಇಲ್ಲ ಅನ್ನೋದು ನಿಜಾನೇ. ನಾವು ನೋಡಿದಾಗೆ ಈಗ ಇತ್ತೀಚಿನ ದಿನಗಳಂತೂ ದಿನದಿಂದ ದಿನಕ್ಕೆ ಕಾನೂನುಗಳು ಬೇರೆ ತರ ಬರ್ತಾನೆ ಇದಾವೆ. ಯಾಕೆಂದ್ರೆ ಪ್ರತಿ ಒಂದು ವರ್ಕ್ ಅಲ್ಲೂ ಕೂಡ ಗೈಡ್ಲೈನ್ಸ್ ಅನ್ನೋದು ಇರುತ್ತೆ. ಅದೆಲ್ಲ ಎಲ್ಲ ಒಂದ್ ಕಡೆ ಮಾಡುವಾಗ್ಲೂ ಕಷ್ಟ ಆಗತ್ತೆ. ನಮಿಗೂ ಒಂದು ಜವಾಬ್ದಾರಿ ಇರುತ್ತೆ. ನಾವು ಒಂದ್ ಕನ್ಸನ್ನ ಕಟ್ಕೊಂಡು ಬಂದಿರ್ತೀವಿ. ಗೆಲ್ಬೇಕಾದ್ರೆ ಜನರಿಗೆ ಕೊಟ್ಟಂತ ಆಶ್ವಾಸನೆಗಳಲ್ಲಿ ಯಾವ್ಯಾವ ಆಶ್ವಾಸನೆ ಈಡೇರಿಸಿದ್ರಿ ನೀವು? ಜನರಿಗೆ ಕೊಟ್ಟಂತ ಆಶ್ವಾಸನೆಯಲ್ಲಿ ಎಲ್ಲೋ ಒಂದು ಪೂರ್ತಿ ಈಡೇರಿಸಿದೀವಿ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ತುಂಬಾ ನಿರೀಕ್ಷೆಗಳನ್ನ ಇಟ್ಕೊಂಡು ಬಂದಿರ್ತೀವಿ. ಬಂದ್ಮೇಲೆ ಅದ್ರ ಒಳಗ್ ಬಂದ್ಮೇಲೆ ಮಾತ್ರ ಗೊತ್ತಾಗೋದು ಅದ್ರ ಏನಿದೆ, ಅದ್ರೊಳಗೆ ಏನಿದೆ ಅನ್ನೋದಕ್ಕಿಂತ ಮುಂಚೆ ಹಳೆ ಕೆಲಸ ಮಾಡಿದವರಿಗೆ ಹೇಳೋದು ತುಂಬಾ ಈಸಿ ಆಗಿರುತ್ತೆ. ನಾವು ಗೆದ್ದು ಬಂದಾಗ ನಮಗೆ ಸಿಗುವಂತಹ ಕೆಲಸ ಮಾಡೋದ್ರೊಳಗೆ ನಾವು ಆ ಮಟ್ಟದಲ್ಲಿ ಮಾಡಕ್ ಆಗಲ್ಲ ಅಂತ ಅನ್ಸುತ್ತೆ. ಪಕ್ಕ ಅನ್ಸುತ್ತೆ, ಖಂಡಿತವಾಗಿಯೂ. ಯಾಕಂದ್ರೆ ಫಸ್ಟ್ ನಾವು ಇನ್ನೊಬ್ರು ಯಾರೋ ಗೆದ್ದಾಗ ಅವರೆಲ್ಲ ಮೆಂಬರ್ ಆದಾಗ ನಾವು ಬೈತಾ ಇದ್ವಿ, ಏನು ಕೆಲಸ ಕೊಟ್ಟಿಲ್ಲ ನಮಗೆ ಅಂತ. ಇವಾಗ ಅದ್ರೊಳಗಡೆ ಹೋದಾಗ ಗೊತ್ತಾಗ್ತಾ ಇದೆ ನಮಗೆ ಎಷ್ಟು ಕಷ್ಟ ಇದೆ. ಕಾನೂನು ಚೌಕಟ್ಟಿನಲ್ಲಿ ನಾವು ಸಮಾಜ ಸೇವೆ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಅನ್ಸತ್ ನಿಮಗೆ? ಕಷ್ಟ ಅನ್ಸುತ್ತೆ ಕಾನೂನಿನ ಚೌಕಟ್ಟಿನಲ್ಲಿ. ಯಾಕೆಂದ್ರೆ ಜನರು ಕೇಳುವಂತ ಕೆಲ್ಸಕ್ಕೂ ಜೊತೆಗೆ ಈ ಕಾನೂನು ಇರುವುದಕ್ಕೂ ಕೂಡ ತುಂಬಾ ವ್ಯತ್ಯಾಸಗಳಿರುತ್ತೆ. ಹಾಗಾಗಿ ಸ್ವಲ್ಪ ಕಷ್ಟನೂ ಅನ್ಸುತ್ತೆ, ಮಾಡ್ಲೇಬೇಕಂತ. ನಿಮ್ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಿಮ್ಮ ಗೆಲುವಿಗೆ ಮಹತ್ತರ ಪಾತ್ರ ವಹಿಸಿದಂತ ಕೆಲ ವ್ಯಕ್ತಿಗಳ ಹೆಸರು ಹೇಳಕ್ ಇಷ್ಟಪಡ್ತೀರಾ? ಇವ್ರು ನಮಗೆ ಗೆಲ್ಸಕ್ ಸಹಕಾರ ಮಾಡಿದ್ರು ಅಂತ. ಖಂಡಿತ. ಯಾರು ಗೆಲ್ಸಿದಾರೆ ನಿಮಗೆ? ಒಂದು ನನ್ ಮೇನ್ ಆಗಿ ಸಪೋರ್ಟಿವ್ ಆಗಿದ್ದು ನಮ್ಮ ಮನೆಯವ್ರು, ನಮ್ ಫ್ಯಾಮಿಲಿ. ಅನಂತರ ಇಲ್ಲಿ ನಮ್ ಹಿಲ್ಕುಂಜಿಯಲ್ಲಿ ಫಸ್ಟ್ ಕುಮಾರಣ್ಣ ಅವರು ಗೆದ್ದಿದ್ರು. ಅವರು ಸಪೋರ್ಟ್ ಕೂಡ ಇದೆ, ತುಂಬಾ ಸಪೋರ್ಟ್ ಇದೆ ಅವ್ರದ್ದು. ಮತ್ತೆ ನಮ್ ಹೆರ್ಗೋಡ್ಗಿ ಫ್ಯಾಮಿಲಿ ಅವ್ರು ಎಲ್ರು ಕೂಡ, ಜೊತೆಗೆ ಕರುಣಾಕರ್ ಶೆಟ್ರು, ಅನಂತರ ಹಾಲಪ್ಪವ. ಇನ್ನ ನಮ್ ಹಿಲ್ಕುಂಜಿ ಒಂದು ಟೀಮ್ ಇದೆ, ಒಂದು ರಾಘವಣ್ಣ ಇರ್ಬೋದು, ಎಲ್ಲರೂ ಸುಮಾರು ಜನ ಇದಾರೆ. ಟೀಮ್ ಹೆಸರು ಹೇಳಿದ್ರು ತುಂಬಾ ಉದ್ದ ಇದೆ. ಅವರೆಲ್ಲರ ಜೊತೆಗೆ ನನ್ನ ಊರಿನ ಜನತೆ ಎಲ್ರು ಕೂಡ, ಎಲ್ಲರೂ ಗ್ರಾಮಸ್ಥರು ಹಾಕಿದ ಗ್ರಾಮಸ್ಥರ ಅಥವಾ ಎಲ್ಲಾ ಎಲ್ಲಾ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ವಿಶೇಷವಾಗಿ ನೆನೆಸ್ತಾ ಇದ್ದೀರಿ. ಖಂಡಿತ. ಆಮೇಲೆ ಮತ್ತೆ ನಮ್ಮ ಹಿಲ್ಕುಂಜಿ ಎಲ್ಲ ಜನತೆ ಕೂಡ ಸಪೋರ್ಟಿವ್ ಮತ ನೀಡಿದವರು ನೀಡದೇ ಇದ್ದವರು ಸಪೋರ್ಟ್ ಇರುತ್ತೆ. ಈಗ ನೀವು ಹಿಲ್ಕುಂಜಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಯಾವ ಭಾಗದಿಂದ ನೀವು ನಿಂತಿದ್ರಿ? ಹಿಲ್ಕುಂಜಿ ಮುಖ್ಯ ಕ್ಷೇತ್ರದಿಂದ ಇಲ್ಲಿಂದಾನೆ ನಿಂತಿರೋ. ಎಷ್ಟು ಓಟ್ ಬರುತ್ತಲ್ಲಿ? ಇಲ್ಲಿ 380 380. ಎಷ್ಟು ಓಟ್ ತಗೊಂಡ್ರಿ? 240. ತುಂಬಾ ಬಹುಮತದಿಂದಾನೇ ಗೆದ್ದಿರೋದು. ಒಂದು ಉದಾಹರಣೆಗೆ ಯಾವುದೇ ಒಂದು ಪ್ರತಿರೋಧ ಇಲ್ದಂಗೆ ಗೆದ್ದಿದ್ದೀರಿ ನೀವು. ಈ ಗೆಲ್ಬೇಕಾದ್ರೆ ಇದ್ದಂತ ಹುಮ್ಮಸ್ಸು ಈಗ ಎಷ್ಟಿದೆ? ಗೆಲ್ಬೇಕಾದ್ರೆ ಇದ್ದಂತ ಹುಮ್ಮಸ್ಸು ಇದೆ, ಇಲ್ಲ ಅಂತಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಮನ್ಸಿಗೆ ಬೇಜಾರಿದೆ, ಮತ್ತಿನ್ನೇನಲ್ಲ. ಎಲ್ಲೋ ಒಂದ್ ಕಡೆ ನಾವು ಕೆಲಸ ಮಾಡ್ಬೇಕು ಅನ್ನುವಂತ ಆಸಕ್ತಿಯಲ್ಲಿ ಬಂದಿರೋದು. ಮಾಡಿದೀವಿ, ಮಾಡಿಲ್ಲ ಅಂತ ಹೇಳಿಲ್ಲ. ಆದ್ರೂ ಕೂಡ ನಮ್ ಮನ್ಸಿಗೆ ಸಮಾಧಾನವಾಗುವಷ್ಟು ಕೆಲಸ ಆಗಿಲ್ಲ ಅನ್ನುವಂಥದ್ದು ಎಲ್ಲೋ ಒಂದ್ ಬೇಜಾರಿದೆ. ನಿಮ್ ಕೆಲ್ಸಕ್ಕೆ ನಿಮಗೆ ಸಂತೃಪ್ತಿ ಇಲ್ಲ? ಎಲ್ಲೋ ಒಂದು ಸಂಪೂರ್ಣವಾಗಿ ಸಂತೃಪ್ತಿ ಇಲ್ಲ. ಏನ್ ಮಾಡ್ಬೇಕಂತ ಬಂದಿದ್ದೆ, ಆ ಕೆಲಸ ಸಂಗೀತ ಮಾಡಿಲ್ಲ ಅನ್ನುವಂತ ಅಳಲು ನಿಮ್ಮ ಹತ್ರನೇ ಇದೆ? ಖಂಡಿತ. ಏನ್ ಮಾಡ್ಬೇಕಂತ ಇದ್ರಿ ನೀವು? ನಾನ್ ಮಾಡ್ಬೇಕು ಅಂದಿದ್ದು ಮುಖ್ಯವಾಗಿ ನಮ್ ಶಾಲೆಗೆ ಸಂಬಂಧಪಟ್ಟಂತೆ ಹೇಳ್ಬೇಕು ಅಂದ್ರೆ ಒಂದು ಶೌಚಾಲಯ ಜೊತೆಗೆ ಒಂದು ಕಾಂಪೌಂಡ್ ಮಾಡ್ಬೇಕು ಅನ್ನೋದು ಒಂದು ದೊಡ್ಡ ಕನ್ಸಿತ್ತು.
ಅದು ಇನ್ನೂ ಆಗಿಲ್ಲ ಎರಡು ಕೂಡ, ಯಾಕಂದ್ರೆ ಸ್ವಲ್ಪ ದೊಡ್ಡ ಅಮೌಂಟ್ ಆಗಿರೋದ್ರಿಂದ ಬೇರೆ ಬರುವಂತ ಅನುದಾನದಲ್ಲಿ 15 ಹಣಕಾಸು, ಬೇರೆ ಇತರ ಅನುದಾನದಲ್ಲಿ ಸಾಕಾಗೋದಿಲ್ಲ. NREG ಅಲ್ಲಿ ಈಗೀಗ ಅಂತೂ ಗೈಡ್ಲೈನ್ಸ್ ಗಳು ಬರಕ್ ಹೋಗಿ ಯಾವ್ದು ಇಡ್ಲಿಕ್ಕೂ ಸಾಧ್ಯವಾಗ್ತಾ ಇಲ್ಲ, ವರ್ಕ್ ಕೂಡ ಇಡ್ಲಿಕ್ಕೂ ಸಾಧ್ಯವಾಗ್ತಾ ಇಲ್ಲ. ಸೊ ಅವೆರಡು ವರ್ಕ್ಗಳು ಹಾಗೆ ಪೆಂಡಿಂಗ್ ಇದೆ, ಇನ್ನೂ ಕೂಡ ಮಾಡ್ಬೇಕು ಅನ್ನೋಂತ ಒಂದು ಆಸಕ್ತಿ ಖಂಡಿತ ಇದೆ. ಮಾಡ್ತೀನಿ ಅನ್ನುವಂತ ಒಂದಾದ್ರೂ ವರ್ಕ್ ಖಂಡಿತ ಇಳಿಯೋವರೆಗೆ ಮಾಡ್ತೀನಿ ಅನ್ನೋ ಒಂದು ಇದೆ. ಅದು ಶೌಚಾಲಯ ಮುಖ್ಯವಾಗಿ ಮಾಡ್ಬೇಕು. ಶೌಚಾಲಯ ಇದು ಬಿಟ್ಟರೆ planning. ಕಾಂಪೌಂಡ್ Compound. ಎರಡರಲ್ಲಿ ಒಂದು ಮಾಡಿ ಇಳಿತೀರಿ. ಖಂಡಿತ ಖಂಡಿತ. ಮತ್ತೆ ಏನಾದ್ರೂ ನಿಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂತ ಈ ಕೆಲಸ ಮಾಡ್ಬೇಕಿತ್ತು, ಯಾಕೋ ಆಗ್ತಾ ಇಲ್ಲ? ಅಂದ್ರೆ ರಸ್ತೆಗಳು ಮಾಡ್ಬೇಕನ್ನೋದಿತ್ತು. ಅದು ನಮ್ಮ ಪಂಚಾಯತಿ ಅನುದಾನದಲ್ಲಿ ಸಾಧ್ಯವಾಗದಂತದ್ದು, ಯಾಕೆಂದ್ರೆ ಮಣ್ಣಿನ ರಸ್ತೆಗಳಿರೋದು, ಅದನ್ನ ಟಾರ್ ಹಾಕ್ಬೇಕು ಅಂದ್ರೆ ಅದು ಯಾವ್ದು ಅನುದಾನದಲ್ಲಿ ಸಾಕಾಗ್ತಾ ಇಲ್ಲ. ಅನಂತರ ಜನರಿಗೆ ಈ ಕೆಲವೊಂದು ಇದು ಏನು ಯೋಜನೆಗಳು ಇರುತ್ತೆ, ಈ ಎಲ್ಲ ಹಲವಾರು ಯೋಜನೆಗಳಿರುತ್ತೆ, ಅವೆಲ್ಲ ಮಾಡ್ಬೇಕಿತ್ತು. ಕೆಲವೊಂದು ಮಾಡಿದೀವಿ, ಕೆಲವೊಂದು ಆಗಿಲ್ಲ. ಮುಂದಿನ ಚುನಾವಣೆಯಲ್ಲಿ ನಿಲ್ಲೋ ಆಸಕ್ತಿ ಇದೆಯೋ ಇಲ್ಲೋ? ಖಂಡಿತ ಇಲ್ಲ, ಯಾಕೆ ಖಂಡಿತ ಇಲ್ಲ. ರಾಜಕೀಯ ಬೇಡ ಅಂತ? ಬೇಡ ಆಯ್ತು ಯಾಕೋ ರಾಜಕೀಯ ಅಂತ. ಏನು ಆತರ ರಾಜಕೀಯದಿಂದ ಒಂದ್ ಹೆಜ್ಜೆ ಹಿಂದಿಡೋ ಈ ಮುಂಚೆನೆ ನಾವು ಕೇಳಬಾರ್ದಿತ್ತು, ಆದ್ರೂ ಕೇಳಿದ್ ಬಿಟ್ವಿ. ನೀವು ಬೇಡ ಅಂತಿರಲ್ಲ, ಕಾರಣ ಏನು? ಕಾರಣ ಏನೂ ಇಲ್ಲ, ಯಾಕಂದ್ರೆ ನನಗೂ ಮನೆ ಸ್ವಲ್ಪ ಕೆಲ್ಸಗಳು ಆ ಕಡೆ, ಅದು ಎಲ್ಲದನ್ನು ನಿಭಾಯಿಸೋದು ಕೆಲವೊಂದ್ ಕಡೆ ನಿಮ್ಮ ಈ ನಿರ್ಧಾರದಿಂದ ಆಕಾಂಕ್ಷಿಗಳು ಜಾಸ್ತಿ ಆಗ್ತಾರೆ. ಈ ನಿರ್ಧಾರದಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಇಲ್ಗುಂಚಿ ಗ್ರಾಮ ಪಂಚಾಯತಿಗೆ ನಿಮ್ ಜಾಗಕ್ಕೆ ಆಕಾಂಕ್ಷಿಗಳು ಜಾಸ್ತಿ ಆಗ್ತಾರೆ. ಖಂಡಿತ ಸಂಗೀತ ಇಲ್ಲ ಅಂದ್ರೆ ಮತ್ತೆ ಯಾರಾದ್ರೂ ಬರ್ತಾರೆ, ಬರ್ತಾರೆ. ನೀವು ಬೆಂಬಲ ಕೊಡ್ತೀರಾ ಬೇರೆಯವರಿಗೆ? ಖಂಡಿತ 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 ಬೆಂಬಲ ಕೊಡಿ. ರಾಜಕೀಯವಾಗಿ ನಿಮ್ ಮನೆಯವರು ರಾಜಕೀಯಕ್ಕೆ ಹೋದ್ರ ಮೇಲೆ ನಿಮಗೆ ಶಕ್ತಿ ಬಂತು, ದುಃಖ ಆಯ್ತು? ಶಕ್ತಿ ಬಂತು ಸರ್. ಏನ್ ನೀವು ಅವರು ರಾಜಕೀಯದಿಂದ ನಿಮಗೆ ಆದಂತ ಲಾಭ ಏನು? ಲಾಭ ನಮಗಂತ ಏನು ಇಲ್ಲ, ದುಡ್ಡು ಗಿಡ್ಡು ಏನಾದ್ರು ಸಿಕ್ಕ? ದುಡ್ಡಿಂದ ಏನು ಸಿಕ್ಕಿಲ್ಲ ಸರ್. ರಾಜಕೀಯಕ್ಕೆ ಹೋದವ್ರು ಬಹಳ ದುಡ್ಡು ಮಾಡ್ತಾರೆ ಜನ ಅಂತಾರೆ. ಸಂಪರ್ಕ, ಜನಗಳ ಸ್ವಲ್ಪ ರಾಜಕೀಯಕ್ಕೆ ಹೋದವರು ಬಹಳ ದುಡ್ಡು ಮಾಡ್ತಾರೆ ಅಂತಾರೆ. ನಿಮ್ಮ ಮನೆಯವರು ಎಷ್ಟು ದುಡ್ಡು ಮಾಡಿದ್ರು? ಅದು ಸುಳ್ಳು ಸರ್, ಅದು ಸುಳ್ಳು. ಆ ಮಾತು ಯಾವ್ದೇ ಕಾರಣಕ್ಕೂ ಖಂಡಿತ ಸುಳ್ಳು. ಆ ಮಾತು ಸುಳ್ಳು. ಈಗಿನ ಇದ್ರಲ್ಲಿ ಯಾರು ನಮ್ಮಿಂದನೇ ಖರ್ಚು ಜಾಸ್ತಿ ಆಗಿರುತ್ತೆ ಹೊರತು ನಮ್ದೇ. ಮತ್ತೆ ಕೆಲವೊಂದು ಭಾಗದಲ್ಲಿ ರಾಜಕೀಯಕ್ಕೆ ಬಂದ್ರೆ ದುಡ್ಡು ಕಳ್ಕೊಂತಾರೆ ಅಂತಾರೆ. ನಿಮ್ ದುಡ್ಡು ಏನಾದ್ರು ನಾವು ಕಳ್ದೋಯ್ತಾ? ಕಳ್ಕೊಂಡಿವಿ ಅಂತ ಏನ್ ಹೇಳಲ್ಲ, ಕಳ್ಕೊಂಡು ಇಲ್ಲ, ಗಳಿಸ್ಕೊಂಡು ಇಲ್ಲ. ಇಲ್ಲ. ಮುಂದಿನ ಜೀವನದಲ್ಲಿ ರಾಜಕೀಯಕ್ಕೆ ಕಳಿಸ್ತೀರಾ ಬೇಡ? ಅವ್ರ ಆಸಕ್ತಿ ಸರ್. ನಿಮಗೆ ಅದರಿಂದ ಏನೂ ಇದಾಗಿಲ್ಲ? ಇಲ್ಲ ಇಲ್ಲ, ಯಾವ್ದೇ ಕಾರಣಕ್ಕೂ ಅದರಿಂದ ನನ್ಗೇನು. ಸಂಗೀತ ಅವ್ರು ಒಪ್ಕೊಂಡ್ರೆ ಹೋಗ್ಲಿ, ಬೇಡ ಅಂದ್ರೆ ಅವ್ರಿಷ್ಟ. ಕೃಷಿ ಜೀವನದಲ್ಲಿ ಮತ್ತೆ ವಾಪಸ್ ಬರ್ತಾ ಇದ್ದೀವಿ. ಇವ್ರಿಗೆ ಕೃಷಿ ಬಗ್ಗೆ ಏನ್ ಗೊತ್ತಿದೆ ನೀವು ನೋಡಿದ ಹಾಗೆ? ಕೃಷಿ ಬಗ್ಗೆ ಎಲ್ಲ ಗೊತ್ತಿದೆ ಸರ್, ಯಾವ ಕೆಲಸ ಬರಲ್ಲ ಅಂತ ಏನಿಲ್ಲ, ಎಲ್ಲ ಕೆಲಸನೂ ಮಾಡ್ತಾರೆ.